ಅಮ್ಮು. ನಾನು ಮದುವೆ ಮಾಡ್ತೀನಿ ಅಂದ ತಕ್ಷಣ ಅವನು ಒಪ್ಕೊಂಡ್ಬಿಡ್ತಿದ್ನಾ? ಅವನ ಮನ್ಸಲ್ಲಿರೋದು ಆ ಆರಾಧನಾ ಅಲ್ವಾ? ಏನಮ್ಮ ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಹಾಗಿದ್ರೆ ನೀನು ಅವಳನ್ನ ಸೊಸೆ ಅಂತ ಒಪ್ಕೊಂಡಿದ್ಯಾ? ಸುಶಾಂತ್, ಈಗ್ಲಾದ್ರೂ ನಿನ್ ಮುನಿಯಮ್ಮನ ಮೀಟ್ ಮಾಡ್ಸೋ ಪ್ಲೀಸ್ ಕಣೋ. ಒಂದೇ ಒಂದ್ ಹಾಯ್ ಹೇಳಿ ಕಣ್ ತುಂಬಾ ನೋಡ್ಕೊಂಡ್ಬಿಡ್ತೀನಿ ಕಣೋ. ನಾನು ಆರಾಧನಾ ಬಗ್ಗೆ ಏನೇನೋ ಭ್ರಮೆಯಲ್ಲಿದ್ದೆ. ಅವಳು ತುಂಬಾ ಒಳ್ಳೆ ಹುಡುಗಿ, ನನ್ನ ಮಗನ ಜೀವನಾನೇ ಬದಲಾಯಿಸಿದಾಳೆ. ಅವಳು ನನ್ನ ಮಗನ ಕೈ ಹಿಡಿದ್ರೆ ಅವರಿಬ್ರು ತುಂಬಾ ಖುಷಿಯಾಗಿರ್ತಾರೆ, ಈ ಮನೆ ಸ್ವರ್ಗನೇ ಆಗ್ಬಿಡುತ್ತೆ ಅಂತ. ಆದ್ರೆ ಅಲ್ಲೆಲ್ಲೋ ಇದ್ಕೊಂಡೇ ಈ ಮನೆನ ನರ್ಕ ಮಾಡಿರೋಳು ಸೊಸೆ ಆಗಿ ಮನೆಗೆ ಬಂದ್ರೆ ಈ ಮನೆ ಖುಷಿ ತುಂಬ್ತಾಳ? ಖಂಡಿತ ಇಲ್ಲ. ನನ್ನ ಮತ್ತೆ ನನ್ನ ಮಗನ್ನ ಬೇರೆ ಮಾಡಿ ನನ್ನ ಮಗನ್ನ ಆಗ್ಲೇ ತನ್ನ ಕಡೆ ಎಳ್ಕೊಂಡಿರೋ ಆ ಹುಡುಗಿನ ನಾನು ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಸದ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಿಂಗೆ ಅವಳೇನು ಅಂತ. ಎಲ್ಲಿ ನಮ್ಮ ಸುಶಾಂತ್ ತರ ನೀನು ಅವಳನ್ನ ಒಳ್ಳೆ ಹುಡುಗಿ ಅನ್ಕೊಂಡು ಮೋಸ ಹೋಗ್ತೀಯ ಅಂತ ಭಯ ಆಗಿತ್ತು. ಅಮ್ಮು, ಸುಶಾಂತ್ ನನ್ನಿಂದ ದೂರ ಆಗಲ್ಲ ಅಲ್ವಾ? ಅವನ ಆದಷ್ಟು ಬೇಗ ನನ್ನ ಹತ್ರ ವಾಪಸ್ ಬರ್ತಾನೆ ಅಲ್ವಾ? ಬರೋ ಥರ ಮಾಡೋಣ ಅಮ್ಮ, ನೀನೇನು ಚಿಂತೆ ಮಾಡಬೇಡ ಆಯ್ತಾ? ಸೂಪರ್. ನೀನು ಒಂದೇ ಕಲ್ಗೆ 2 ಹಕ್ಕಿನ ಹೊಡೆದೆ. ಒಂದು ಸುಶಾಂತ್ ಮದುವೆನ ಬೇಗ ಮಾಡಿ ಅಂತ ಅತ್ತೆಗೆ ಹೇಳಿದೆ, ಇನ್ನೊಂದು ಅತ್ತೆ ಆ ಆರಾಧನನ ಹೇಟ್ ಮಾಡೋ ಥರ ಮಾಡಿದೆ. ಸೂಪರ್ ಯಾ. ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ. ಆದರೂ ಆ ಟೇಸ್ಟ್ ಥರ ಇಲ್ಲ. ಯಾವ ಟೇಸ್ಟು? ನಾನು ಒಂದು ಪಲಾವ್ ತಿಂದಿದ್ದೆ, ನಂಗೆ ತುಂಬ ಬೇಕಾದವ್ರು ಮಾಡಿಕೊಟ್ಟಿರೋದು. ಆಹಾ, ಅದೇನು ಟೇಸ್ಟ್ ಅಂತ ಹೇಳ್ತೀರಾ? ಆದರೆ ಉಪ್ಪು ಜಾಸ್ತಿ ಆಗೋಗಿತ್ತು. ಅವತ್ತು ನಾನು ಮನೆಗೆ ಹೋಗ್ತಿದ್ನಾ, ಆ ಬೇಜಾರಲ್ಲೇ ಕಣ್ಣೀರು ಹಾಕ್ಕೊಂಡು ಪಲಾವ್ ಮಾಡಿದ್ದಾರೆ. ಕಣ್ಣೀರೆಲ್ಲ ಪಲಾವಲ್ಲಿ ಮಿಕ್ಸ್ ಆಗಿ ಉಪ್ಪು ಜಾಸ್ತಿ ಆಗೋಗಿದೆ. ರಾಜ್, ನಿಜ ಹೇಳಿ, ಪಲಾವ್ ಹೇಗಿತ್ತು? ಅದ್ಭುತವಾಗಿತ್ತು. ಏನ್ರಿ ನೀವು ಅಷ್ಟು ಈಸಿಯಾಗಿ ತಗೋಬಿಟ್ರೆ? ಹಾ, ನಿಮ್ ತಟ್ಟೆಲಿರುತ್ತಾನೆ ತಗೊಂಡೆ, ಅದಕ್ಕೇನಾಯ್ತು? ಎಲ್ಲೋ ಸಾಹೇಬ್ರೆ, ಏನ್ ಮುಖ ನೋಡ್ಕೊಂಡು ಕೂತಿದ್ದೀರಾ? ಬೇಗ ಬೇಗ ತಿನ್ನಿ, ಕ್ಲೈಂಟ್ ಕಾಲ್ ಮಾಡಿದ್ರು ಅಂದ್ರೆ ಓಡ್ಬೇಕಾಗುತ್ತೆ. ಅಯ್ಯೋ ಮೆತ್ತಗೆ ತಲೆ ಬಗ್ಗಿಸ್ಬೇಡಿ, ಮೇಲ್ ನೋಡಿ. ರಾಜ್, ನಿಧಾನ, ನೀರ್ ತಗೊಳ್ಳಿ. ನಿಧಾನಕ್ಕೆ ತಿನ್ರಿ. ರೀ, ಬೇಗ ತಿನ್ನಿ ಅಂತನೂ ನೀವೇ ಹೇಳ್ತೀರಾ, ನಿಧಾನಕ್ಕೆ ತಿನ್ನಿ ಅಂತನೂ ನೀವೇ ಹೇಳ್ತೀರಾ. ನೋಡಿ, ನಂಗಿನ್ನೂ ಹಸುವೆ ಹೋಗಿಲ್ಲ, ಆಲ್ರೆಡಿ ಚಿತ್ರಾನ್ನ ಖಾಲಿ ಆಗಿದೆ, ನನ್ನ ಅರ್ಧ ವಡೆನೂ ಕಳ್ತನ ಆಗಿದೆ. ಅಯ್ಯೋ, ಅದಕ್ಕೇನಂತೆ? ರೀ, ಏನ್ರಿ ಮಾಡ್ತಿದ್ದೀರಾ? ತಿನ್ನಿ. ನಿಮಗೆ ಬೇಡವಾ? ನೀವ್ ತಿನ್ನಿ ರಾಜ್, ನನಗೆ ಹೊಟ್ಟೆ ತುಂಬಿದೆ. ಯಾವಾಗ್ಲೂ ನಾವು ಹೀಗೆ ತಾನೇ ತಿನ್ನೋದು. ತಗೊಳ್ಳಿ, ಬನ್ನಿ. ಕ್ಲೈಂಟ್ ಕಾಲ್ ಮಾಡ್ತಿದ್ದಾರೆ, ಬಂದ್ರು ಅನ್ಸುತ್ತೆ. ಅಮ್ಮ, ನೀನು ಯಾವತ್ತೂ ಅಳ್ಬಾರ್ದು, ಖುಷಿಯಾಗಿರ್ಬೇಕು. ಇದು ಖುಷಿಯಾಗಿರೋ ಟೈಮು. ಅಂದ್ರೆ ಸುಶಾಂತ್ಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಬಿಡೋಣ, ಆಗೆಲ್ಲ ಸರಿ ಹೋಗುತ್ತೆ. ಅದು ನಿಜಾನೇ. ಅಮ್ಮ, ಈ ಮನೆಗೆ ಸೂಟ್ ಆಗೋ, ಸುಶಾಂತ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಹುಡುಗಿನೇ ನೋಡೋಣ. ಬರೋ ಅಷ್ಟರಲ್ಲಿ ಹುಡುಗಿನ ಹುಡುಕಿಡೋಣ. ಈಗ ಹೇಳು, ನಿಂಗೆ ಯಾವ ಥರ ಸೊಸೆ ಬೇಕು? ನಂಗೆ ಏನು ತೋಚ್ತಾ ಇಲ್ಲ ಅಮ್ಮು. ಇಷ್ಟು ದಿನ ನಾನು ಅನ್ಕೊಂಡಿದ್ದಿದ್ದೇ ಬೇರೆ, ಈಗ ಆಗ್ತಾ ಇರೋದೇ ಬೇರೆ. ನನಗೆ ಹೊಳೆಯಲ್ಲಿ ಮಳೆ ಬೀಳ್ತಿರೋ ಥರ ಅನ್ನಿಸ್ತಾ ಇದೆ. ಅಮ್ಮ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಾ? ಮುಖ್ಯವಾಗಿ ಮನೆಗೆ ಹೊಂದ್ಕೊಳ್ಳೋಂಥ ಹುಡುಗಿ ಬೇಕು, ಜೊತೆಗೆ ನಮ್ಮ ಸುಶಾಂತ್ನ ತುಂಬ ಪ್ರೀತಿ ಮಾಡಬೇಕು, ಕೇರ್ ಮಾಡಬೇಕು. ನೀನು ಮಗು ಮನಸ್ಸಿನಮ್ಮ, ನಿನ್ನ ಥರದೇ ಮೆಂಟಾಲಿಟಿ ಹುಡುಗಿ ಆದರೆ
ಅತ್ತೆ ಸೊಸೆ ಟೆಂಪೋ ಸೂಪರ್ ಆಗಿರುತ್ತೆ. ಆಗ ಮನೇಲೂ ಖುಷಿ ಇರುತ್ತೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಸೊಸೆ ಅಂದಮೇಲೆ ಎಜುಕೇಟೆಡ್ ಆಗಿರಲೇಬೇಕು, ಹಾಗೆ ಒಳ್ಳೆ ಮನೆ ತಂದವಳಾಗಿರ್ಬೇಕು. ಎಷ್ಟು ಸರಿಯಾಗಿ ಹೇಳ್ದೆ ನೋಡು. ಇಂಥ ಹುಡುಗಿ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀನಿ ಕಣೆ. ಆದರೆ ಅವನಿಷ್ಟ ಏನು ಅಂತಾನು ಕೇಳಬೇಕಲ್ವಾ? ಅಮ್ಮ, ಅವನಿಗೆ ನೀನು ಅಂದರೆ ತುಂಬ ಪ್ರೀತಿ. ನೀನೊಪ್ಪ ಹುಡುಗಿನ ಖಂಡಿತ ಅವ್ನು ಮದುವೆ ಆಗ್ತಾನೆ. ನಿನ್ನ ಮಗ ಆರಾಧನಾ ಗೀರಾಧನಲ್ಲೆಲ್ಲ ಮರ್ತು ಒಪ್ಕೋಬೇಕು. ಆಯಿತು ಅಮ್ಮು, ನೀನು ಹೇಳೋದು ಸರಿಯಾಗೇ ಇದೆ. ಆದರೆ ಅಂಥ ಹುಡುಗಿ ಎಲ್ಲಿ ಸಿಗ್ತಾಳಮ್ಮು? ಈಗಿನ ಹೆಣ್ಮಕ್ಳಲ್ಲಿ ಒಂದು ಗುಣ ಇದ್ರೆ ಇನ್ನೊಂದು ಗುಣ ಇರಲ್ಲ, ಎಲ್ಲರೂ ಪರ್ಫೆಕ್ಟ್ ಆಗೂ ಇರಲ್ಲ. ಆದರೆ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಬೇಕೇ ಬೇಕು. ದಿಢೀರಂತ ಅಂಥ ಹುಡುಗಿನ ಎಲ್ಲಿಂದ ಹುಡುಕ್ತೀಯಾ? ಅಮ್ಮ, ಈ ಎಲ್ಲ ಕ್ವಾಲಿಟೀಸ್ ಇರೋ ಹುಡುಗಿ ನನಗೆ ಗೊತ್ತು. ನಾವು ಮನ್ಸು ಮಾಡಿದ್ರೆ ಹೂವು ಎತ್ತದಷ್ಟು ಸುಲಭವಾಗಿ ಸುಶಾಂತ್ ಮದುವೆ ಆಗ್ಬಿಡುತ್ತೆ. ಅಂದರೆ ಅರ್ಥ ಆಗಿಲ್ಲ ನನಗೆ. ಮನೇಲೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಕಲಿಬೇಕು ಅಂತ ಹೇಳ್ತಾ ಇದ್ದೀನಿ. ದಿಶಾ ಬಗ್ಗೆನಾ? ಎಸ್ ಅಮ್ಮ, ದಿಶಾ ಬಗ್ಗೆನೆ. ಎಷ್ಟೇ ಆದರೂ ದಿಶಾನು ಸುಶಾಂತ ಜಪ ಮಾಡ್ತಾನೆ ಇರ್ತಾಳೆ. ಪಾಪ ಸುಶಾಂತ್ನ ಮದುವೆ ಆಗೋದು ಅವಳೆ ಅಂತಾನೂ ಅನ್ಕೊಂಡಿದ್ದಾಳೆ. ಚೆನ್ನಾಗಿ ಓದ್ಕೊಂಡಿದ್ದಾಳೆ, ತುಂಬ ಒಳ್ಳೆ ಹುಡುಗಿ. ಮತ್ತೆ ಬೇರೆ ಯಾರನ್ನೋ ಯಾಕೆ ಹುಡುಕ್ಬೇಕು? ಅಮ್ಮ 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 ಏನಾಯ್ತು ಅಮ್ಮ? ಹೋದ್ ಕೆಲಸ ಆಯ್ತು, ನಂಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು. ನನಗೆ ಗೊತ್ತಿತ್ತು ಕಣೆ, ನನ್ನ ಮಗಳ ಕೈ ಹಾಕಿದ ಕೆಲಸ ಯಾವತ್ತೂ ಆಗದೆ ಇರಲ್ಲ ಅಂತ. ಅಂತೂ ಆಫೀಸ್ ಶುರು ಆದ ತಕ್ಷಣ ನಿನಗೆ ಕೆಲಸ ಬಂತಲ್ಲ, ಅದೇ ಖುಷಿ. ಆಂಟಿ, ಇದು ನಿಮ್ಮ ಮಗಳ ಕೆಪಾಸಿಟಿ. ನಮ್ಮ ಹತ್ರ ಪಾಶ್ ಆಗಿರೋ ಆಫೀಸ್ ಇಲ್ಲ, 10 ಪ್ರಾಜೆಕ್ಟ್ ಕೈಯಲ್ಲಿಲ್ಲ. ಹಿಂದೆ ಮಾಡ್ಬೇಕಾಗಿದ್ ಮದ್ವೆ ನಿತ್ತೋಯ್ತು ಅಂತ ಯಾರೋ ಆಡ್ಕೋತಿದ್ರು. ಇವತ್ತು ಅದೇ ನಿತ್ತೋಗಿರೋ ಮದ್ವೆನೆ ನಮ್ಗೆ ಇನ್ನೊಂದು ಕೆಲಸ ಕೊಟ್ಟಿರೋದು. ಆರಾಧನವರು ಪ್ರಾಮಾಣಿಕತೆಯಿಂದ ನಡ್ಕೊಂಡಿದ್ದಕ್ಕೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು. ಹಾಗೆಲ್ಲ ಏನೂ ಇಲ್ಲ ರಾಜ್, ಈ ಸರಿ ಅಂತೂ ಕಷ್ಟಪಟ್ಟೆ ಗಿಟ್ಟಿಸ್ಕೊಂಡಿರೋದು. ಈ ಸರಿನೂ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ, ಮಿಕ್ಕಿದ್ದನ್ನೆಲ್ಲ ದೇವ್ರಿಗೆ ಬಿಟ್ಬಿಡೋಣ. ಓಕೆ ಮುನಿಯಮ್ಮ, ಕಷ್ಟಪಟ್ಟು ದುಡಿಯಕ್ಕೆ ನಾನು ಯಾವತ್ತೂ ರೆಡಿ. ಅಮ್ಮ, ಚಿಕ್ಕಮಂಗ್ಳೂರ್ ಹತ್ರ ಒಂದು ಹಳ್ಳಿಲಿ ನಡೆಯೋ ಮದ್ವೆ ಇದು. ಚಿಕ್ಕಮಂಗ್ಳೂರಾ? ಅಲ್ಲಿಗೆ ಹೋಗಿ ಲೊಕೇಶನ್ ನೋಡ್ಕೊಂಡು ಬರ್ಬೇಕಮ್ಮ. ನಾವು ನಾಳೆನೇ ಹೊರಡ್ಬೇಕು. ಆಗ್ಲಿ ಕಡೆ, ನಾನು ಈಗಲೇ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಹಚ್ಚು ಹಚ್ಚು, ಊರು ಸುತ್ತಕ್ಕೆ ಇದೊಂದು ನೆಪ. ಏನಂದ್ರಿ ಮಹೇಶ್ ಸರ್? ಕೇಳಿಸ್ಲಿಲ್ವಾ? ಊರು ಸುತ್ತಾಡಕ್ಕೆ ಇದೊಂದು ನೆಪ ಚೆನ್ನಾಗಿದೆ ಅಂದೆ. ನೀನು ಊರು ಸುತ್ಕೊಂಡು ಬಾ, ನಿಮ್ಮಮ್ಮ ತುಪ್ಪು ಡಬ್ಬ ಖಾಲಿ ಮಾಡ್ತಾಳೆ. ನಾನು ಯಾವ ನೆಪಾನೂ ಹೇಳ್ತಿಲ್ಲ, ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಕೆಲಸ ನನಗೆ ಗೊತ್ತಿಲ್ವಾ? ನಮ್ಮ ಮನೆ ಕಳ್ಳಬೇಕು ಯಾವ ಕೆಲಸ ಮಾಡುತ್ತೆ ಅಂತ. ಏನ್ರಿ ಮಾತಾಡ್ತಿದ್ದೀರಾ? ಹ್ಞೂ ರೇವತಿ, ಈಗ 1-2 ದಿನದಿಂದ ಒಂದು ಕಡ್ಡಿನೂ ಆ ಕಡೆಯಿಂದ ಈ ಕಡೆಗೆ ಎತ್ತಿಡಕ್ಕೆ ಆಸಕ್ತಿ ಇರಲಿಲ್ಲ. ಅಂಥದ್ರಲ್ಲಿ ಗುಡ್ಡನೇ ಕಡ್ದು ದಾರಿ ಮಾಡ್ತೀನಿ ಅಂತ ಹೊರಟಿದೆ. ಅದೇನೋಪ್ಪ, ಅದೆಲ್ಲಿಂದ ಬಂತೋ ಇಷ್ಟೊಂದು ಉತ್ಸಾಹ? ಎಲ್ಲ ಗೊತ್ತಾಗ್ತದೆ. ಮಹೇಶ್ ಸರ್, ಯಾಕೆ ಹೀಗೆ ಚುಚ್ಚು ಮಾತಾಡ್ತಿದ್ದೀರಾ? ರೀ ಮುನಿಯಮ್ಮ, ಕೊಚ್ಚೆಗೆ ಯಾಕ್ರಿ ಕಲ್ಲೆಸಿತೀರಾ? ಅದು ನಮ್ಮ ಮುಖಕ್ಕೆ ಸಿಡಿಯತ್ತೆ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇರಲಿ ಇರಲಿ,
ಯಾರು ಕೊಚ್ಚಾಗಿ ಬೀಳ್ತಾರೆ ಅಂತ ಗೊತ್ತಾಗುತ್ತೆ. ದಿಶಾ, ನಿನಗೆ ಈಗ ಕನ್ಫರ್ಮ್ ಆಗಿರ್ಬೇಕಲ್ವಾ ನಾನು ನಿನ್ನ ಸುಶಾಂತ್ ಮದುವೆ ಮಾಡಿಸ್ತೀನಿ ಅಂತ? ಏನಾಯ್ತು? ನನಗೀಗ ಅನುಮಾನ ಜಾಸ್ತಿ ಆಗ್ತಿದೆ. ಯಾವುದ್ರ ಬಗ್ಗೆ? ನನ್ನ ಸುಶಾಂತ್ ಮದುವೆ ಬಗ್ಗೆ. ಲೂಸಾ ನಿನಗೆ? ಸುಶಾಂತ್ಗೆ ಮದುವೆ ಮಾಡಿ ಅಂತ ನಮ್ಮ ಅಮ್ಮನ ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ. ಅವನಿಗೆ ತಕ್ಕ ಹುಡುಗಿ ನೀನೇ ಅಂತ ಕನ್ವಿನ್ಸು ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರೂ ಸಮಾಧಾನ ಇಲ್ವಾ ನಿಂಗೆ? ಅದು ಹಾಗಲ್ಲ ಅಮ್ಮು, ನೀನೇ ನೋಡಿದೆ ತಾನೆ. ಸಾವಿತ್ರಿ ಅತ್ತೆ ನನ್ನ ಹೆಸರು ತಗೊಂಡ ತಕ್ಷಣ ಏನೂ ರಿಯಾಕ್ಟೇ ಮಾಡಲಿಲ್ಲ. ಹಾಗಿದ್ರೆ ಇದರ ಅರ್ಥ ಏನು? ನಾನು ಸುಶಾಂತ್ನ ಮದುವೆ ಆಗೋದು ಇಷ್ಟ ಇಲ್ವಾ ಅವ್ರಿಗೆ? ನಿಂದಂತೂ ತುಂಬ ಓವರ್ ಥಿಂಕಿಂಗ್ ದಿಶಾ. ನಾನು ಈ ವಿಷಯನ ಇವತ್ತೇ ಅಮ್ಮಂಗೆ ಹೇಳಿದ್ದು. ಆಗಲೇ ಓಕೆ ಅಂದ್ಬಿಡ್ಬೇಕಾ? ನೀನು ಈ ವಿಷಯನ ಇವತ್ತು ಮಾತಾಡಿರ್ಬೋದು, ಆದರೆ ನಾನು ಬಂದ ದಿನದಿಂದ ಹೇಳ್ತಾನೆ ಇದ್ದೀನಿ. ನಾನು ಮದುವೆ ಆಗಿ ಹಾಯಾಗಿರೋಕೆ ಬಂದಿದ್ದೀನಿ. ನಾನು ಮದುವೆ ಆದರೆ ಸುಶಾಂತ್ನೇ ಅಂತ. ಅತ್ತೆಗೆ ಈ ವಿಷಯ ಎಲ್ಲ ಗೊತ್ತಲ್ವಾ? ಆದರೂ ಮದುವೆ ವಿಷಯ ಅಂತ ಬಂದಾಗ ಅವ್ರು ಇದೇ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಇದರ ಅರ್ಥ ನಾನು ಅವ್ರ ಸೊಸೆ ಆಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ. ಓ ಗಾಡ್, ಹೇಗೆ ನಿನಗೆ ಅರ್ಥ ಮಾಡಿಸೋದು? ಇದನ್ನೇ ಹೇಳಿದ್ದು, ನಮ್ಮ ಅಮ್ಮನ ಮನ್ಸು ಗೆಲ್ಲಬೇಕು ನೀನು ಅಂತ. ಅದು ಹೇಗೆ ಗೆಲ್ಲೋದು? ನೀನೇನೋ ದೊಡ್ಡ ದೊಡ್ಡ ಪ್ಲ್ಯಾನ್ ಮಾಡ್ತೀನಂದೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಪ್ಲ್ಯಾನ್ ಬೇಕಾಗಿಲ್ಲ. ಚಿಕ್ಕ ಕೆಲಸ, ಚಿಲ್ಲರೆ ವಿಷಯ, ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೇ. ನನ್ನ ತಲೆ ಓಡ್ತಿಲ್ಲ, ತಲೆ ಸಿಡಿತಿದೆ. ನೀನೇನೋ ಮಾಡ್ತೀಯ ಅನ್ಕೊಂಡೆ, ಆದರೆ ನೀನು ಸ್ಟಾಪ್ ಇಟ್ ದಿಶಾ. ನಾನೇನೋ ಏನು ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಥರ ಮಾತಾಡ್ಬೇಡ. ಆರಾಧನಾ ಅಂತ ಕುಣಿತಿದ್ ನಮ್ಮಮ್ಮ ಈಗ ಅವಳ ಹೆಸರು ಕೇಳಿದ್ರೇನೆ ಕೋಪ ಮಾಡ್ಕೊಳಂಗ್ ಮಾಡಿಲ್ವಾ? ಇನ್ಮೇಲೆ ಎಲ್ಲ ಇರೋದು ನಿನ್ನ ಕೈಯಲ್ಲಿ. ಓಕೆ, ನಾನೇನು ಮಾಡಬೇಕು? ಓಕೆನಾ? ಇದು ವರ್ಕ್ ಆಗುತ್ತಾಮೋ? ಡೆಫಿನೆಟ್ಲಿ. ನಾಳೆನೇ ಕೆಲಸ ಮಾಡು. ಈ ದಿಶಾ ನಾಳೆವರೆಗೂ ಕಾಯಲ್ಲ ಅಮ್ಮು. ಇವಳ ಮನ್ಸಿಗೆ ಒಂದು ವಿಷಯ ಬಂದರೆ ಅದು ಇವತ್ತೇ ಆಗಬೇಕು. ನನ್ನ ಹತ್ರ ಹೇಳೋದು, ಮಗನ ಬಗ್ಗೆ ಯೋಚನೆ ಮಾಡಬೇಡ ಸಾವಿತ್ರಿ, ಅವನು ಎಲ್ಲಿ ಹೋಗ್ತಾನೆ, ಮನೆಗೆ ವಾಪಸ್ ಬಂದೇ ಬರ್ತಾನೆ ಅಂತ. ಆದರೆ ನೀವು ಮಾತ್ರ ಇಲ್ಲೊಬ್ಬರೇ ಕೂತ್ಕೊಂಡು ಮಗನ ನೆನೆಸ್ಕೊಂಡು ಕಣ್ಣೀರು ಹಾಕದಾ? ಇಲ್ಲ ಸಾವಿತ್ರಿ, ಇದು ಆ ಕಣ್ಣೀರಲ್ಲ, ಆನಂದದ ಕಣ್ಣೀರು. ನನ್ನ ಮಗನ ಬಗ್ಗೆ ನೆನೆಸ್ಕೊಂಡು ಗರ್ವ ಪಡುವಂಥ ಕಣ್ಣೀರು. ಅವನು ನೋಡು, ಹೇಳಿದ ಹಾಗೆ ಒಂದು ಕಂಪನಿನ ಕಟ್ಟಿಬಿಟ್ಟ. ಯಾವ ತಂದೆಗೆ ಸಂತೋಷ ಆಗಲ್ಲ ಹೇಳು? ನಾನಿವತ್ತು ತುಂಬ ಸಂಭ್ರಮದಲ್ಲಿದ್ದೀನಿ ಸಾವಿತ್ರಿ. ರೀ, ಬರೀ ಸಂತೋಷ ಸಂಭ್ರಮನ? ಮಗ ಮನೇಲಿಲ್ಲ ಅನ್ನೋ ನೋವು ನಿಮ್ಮನ್ನು ಕಾಡ್ತಾ ಇಲ್ವಾ? ಅಥವಾ ನನ್ನ ಮುಂದೆ ನೀವು ತೋರಿಸ್ಕೊತಾ ಇಲ್ವಾ? ನೋವಿಲ್ಲ, ಸ್ವಲ್ಪ ಬೇಜಾರಿರುತ್ತೆ. ಯಾಕೆಂದ್ರೆ ನಾನು ಮನುಷ್ಯ ಅಲ್ವಾ ಸಾವಿತ್ರಿ? ಮೇಲಾಗಿ ಅಪ್ಪ, ಕಷ್ಟ ಆಗತ್ತೆ ಮನಸ್ಸು. ಆದರೆ ಏನು ಮಾಡಲಿ, ದೊಡ್ಡವ್ರು ಹೇಳಿದಾರಲ್ಲ, ಒಂದನ್ನು ಗಳಿಸ್ಕೋಬೇಕು ಅಂದರೆ ಒಂದನ್ನು ಕಳ್ಕೋಬೇಕು ಅಂತ. ಅದೇ ಥರ ಕೆಲವೊಂದು ಆಗಬೇಕು ಅಂದರೆ ಕೆಲವೊಂದನ್ನು ಸಹಿಸ್ಕೊಳ್ಳೇಬೇಕು ಅಲ್ವಾ ಸಾವಿತ್ರಿ? ಎಷ್ಟೇ ಆದರೂ ದಿಶಾನು ಸುಶ್ ಅಂತ ಜಪ ಮಾಡ್ತಾನೆ ಇರ್ತಾಳೆ. ಚೆನ್ನಾಗಿ ಓದ್ಕೊಂಡಿದ್ದಾಳೆ, ತುಂಬ ಒಳ್ಳೆ ಹುಡುಗಿ. ಮತ್ತು ಬೇರೆ ಯಾರನ್ನೋ ಯಾಕೆ ಹುಡುಕ್ಬೇಕು? ಸಾವಿತ್ರಿ, ಏನು ಯೋಚನೆ ಮಾಡ್ತಿದ್ಯಾ? ಸಾವಿತ್ರಿ, ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡಬೇಡ. ರೀ,
ನಿಮಗೂ ಆಸೆ ಇತ್ತಲ್ವಾ ನಿಮ್ಮ ಮಗ ನಿಮ್ಮ ಜವಾಬ್ದಾರಿ ಎಲ್ಲ ತಗೋಬೇಕು, ಕಂಪನಿ ವಹಿಸ್ಕೋಬೇಕು ಅಂತ. ರೀ, ನಿಮಗೂ ವಯಸ್ಸಾಯ್ತು, ಇದೆಲ್ಲ ಸಾಕು ಅಂತ ಅನ್ಸುತ್ತೆ. ಜವಾಬ್ದಾರಿನ ಇನ್ನೊಬ್ರು ಕೈಗೆ ವಹಿಸಿ ಆರಾಮಾಗಿರೋಣ ಅಂತ ಅನ್ಸುತ್ತೆ. ಆದರೆ ನಿಮಗೆ ಈ ದಾರಿನೇ ಮುಚ್ಚೋಯ್ತಲ್ಲ ರೀ. ಮಾವ, ದಿಶಾ ಬಮ್ಮ. ಏನಮ್ಮ? ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಬ್ರಾ, ಇವತ್ತಾದ್ರೂ ಹೇಳ್ದೆ ಇಲ್ಲ. ಏನ? ಅದೇ ನಿಮ್ಮ ಹುಡುಗಿ ಹತ್ರ ಪ್ರೇಮ ನಿವೇದನೆ ಮಾಡ್ಕೊಂಡ ಅಂತ. ಅಷ್ಟೊಂದು ಧೈರ್ಯ ಮಾಡಕ್ ಆಗ್ತಿಲ್ಲ ಬ್ರೋ. ಹೇಳ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಮುನಿಯಮ್ಮನ ಮುಖ ನೋಡಿದ್ರೆ ನರ್ವಸ್ ಆಗ್ಬಿಡ್ತೀನಿ. ಹಿಂಗೆ ಆದ್ರೆ ಇನ್ ಯಾವಾಗ ಹೇಳ್ತೀಯ ಬ್ರೋ? ಹೇಳ್ದ್ಯಾ ಅಂತ ಕೇಳೋಷ್ಟು ಈಸಿ ಅಲ್ಲ ಅದು. ನೀವು ಒದ್ದಾಡೋದನ್ನ ನೋಡಕ್ ಆಗ್ತಾ ಇಲ್ಲ ನಂಗೆ. ಈಗ ನಾನೇ ಹೋಗಿ ಹೇಳ್ಬಿಡ್ಲಾ? ನೀನು ಓಕೆ ಅನ್ನು. ಈಗಲೇ ಆರಾಧ್ಯ ಸಿಸ್ಟರ್ ಹತ್ರ ಹೋಗಿ ನಮ್ಮ ಹುಡುಗ ನಿಮ್ಮನ್ನ ಲವ್ ಮಾಡ್ತಾ ಇದ್ದಾನೆ, ತುಂಬಾ ಡೀಪ್ ಲವ್, ಒಪ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳ್ತೀನಿ. ಹಂಗೇನಾದ್ರೂ ಮಾಡ್ಗಿಡ್ಬಿಟ್ಟಿಯಾ ನೀನು? ಏನೋ ತಪ್ಪು, ಒಟ್ಟೆ ನೀವು ಸಿಸ್ಟರ್ಗೆ ವಿಷಯ ಗೊತ್ತಾದ್ರೆ ಸಾಕು ತಾನೆ? ಅದೆಲ್ಲ ಸರಿ ಕಣೋ, ಬಟ್ ನಾನೇ ಹೇಳ್ಬೇಕು. ಹಂಗಿದ್ರೆ ಹೇಳು ಹೋಗು. ಹಿಂಗೆ ಅಂತ ಎಷ್ಟು ದಿನ ಸುಮ್ಮನೆ ಇರ್ತೀಯ? ಏನೋ ಮಾಡ್ಲಿ, ಹೋಗಿ 3 ಶಬ್ದ ಹೇಳಕ್ಕೆ ಮೈಯೆಲ್ಲ ನಡ್ಕ ಬಂದಂಗಾಗತ್ತೆ. ಐ ಲವ್ ಯುಗೆ ಏನಾದ್ರೂ ಕೋಡ್ ವರ್ಡ್ ಇರ್ಬೇಕಾಗಿತ್ತು. ಲೈಕ್ 1 2 3 ಅಂತ ಹೇಳಿದ್ರೆ ಎದುರುಗಡೆ ಇರೋರಿಗೆ ಅರ್ಥ ಆಗೋ ಥರ. ಆಗ ಹೋಗಿ ಹೇಳ್ತಿದ್ದೆ. ಏನ್ ಹೇಳೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೀರಾ? ಬನ್ನಿ ಸಿಸ್ಟರ್, ಕರೆಕ್ಟ್ ಟೈಮ್ಗೆ ಬಂದ್ರಿ. ರಾಜ್ ನಿಮ್ಮ ಹತ್ರ ಅದೇನೋ ಹೇಳ್ಬೇಕಂತೆ. ಲೋ ಮುರ್ಗಿ, ಹೌದಾ? ನನ್ನ ಹತ್ರ ಹೇಳ್ಬೇಕಾ? ಓಯ್ ಏನೋ ಹೇಳ್ತಿದ್ಯಾ? ಬ್ರೋ, ಆರಾಧನಾ ಸಿಸ್ಟರ್ ಬಂದಾಯ್ತಲ್ಲ, ಅದನ್ನೇ ಹೇಳು. ಬಾಯ್. ಅಯ್ಯೋ ನಜ್ಜಿ, ನನ್ನನ್ನು ಸಿಗಾಕ್ಸ್ಬಿಟ್ಟು ಹೋದ್ನಲ್ಲ, ನನಗೆ ಏನ್ ಮಾಡ್ಲಿ?